ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕಳುಹಿಸಿಕೊಡುವಂತೆ ಕೇಳಿದುದು, ಅದಕ್ಕಾಗಿ ದಶರಥನ ದುಃಖ ಎಂಬ 19ನೆಯ ಸರ್ಗಕ್ಕೆ ಸ್ವಾಗತ. ತಚ್ಛ್ರುತ್ವಾ ರಾಜಸಿಂಹಸ್ಯ ವಾಕ್ಯಮದ್ಭುತ ವಿಸ್ತರಂ ಹೃಷ್ಟರೋಮ ಮಹಾತೇಜ ವಿಶ್ವಾಮಿತ್ರೋಭ್ಯಭಾಷತ. ಅದ್ಭುತವಾಗಿಯೂ ವಿಸ್ತಾರವಾಗಿಯೂ ಇದ್ದ ರಾಜಾಧಿರಾಜನಾದ ದಶರಥನ ಮಾತುಗಳನ್ನು ಕೇಳಿ ರೋಮಾಂಚ ಹೊಂದಿದ ಮಹಾತೇಜಸ್ವಿಗಳಾದ ವಿಶ್ವಾಮಿತ್ರರು ಹೇಳುತ್ತಾರೆ, ಮಹಾರಾಜ, ನಿನ್ನೀ ಮಾತುಗಳು ಭೂಮಿಯಲ್ಲಿ ಮಹಾವಂಶದಲ್ಲಿ ಜನಿಸಿರುವ ಮತ್ತು ವಸಿಷ್ಠರ ನಿರ್ದೇಶದಂತೆ ಕಾರ್ಯ ಮಾಡುತ್ತಿರುವ ನಿನಗೆ ಅನುರೂಪವಾಗಿಯೇ ಇವೆ. ರಾಜಶ್ರೇಷ್ಠನೇ, ನನ್ನ ಮನಸ್ಸಿನಲ್ಲಿರುವ ಮತ್ತು ಈಗ ನಾನು ಹೇಳಲಿರುವ ಕಾರ್ಯವನ್ನು ನಿಶ್ಚಯವಾಗಿ ಮಾಡುತ್ತೇನೆಂದು ಸತ್ಯ ಪ್ರತಿಜ್ಞೆಯನ್ನು ಮಾಡುವವನಾಗು. ಪುರುಷರ್ಷಭನೇ, ನಾನು ಸಿದ್ಧಿಯನ್ನು ಪಡೆಯುವ ಸಲುವಾಗಿ ವ್ರತ ನಿಯಮದಿಂದ ಇರುತ್ತೇನೆ. ಈ ನನ್ನ ವ್ರತಾನುಷ್ಠಾನಕ್ಕೆ ಕಾಮರೂಪಿಗಳಾದ ಇಬ್ಬರು ರಾಕ್ಷಸರು ವಿಘ್ನವನ್ನು ಉಂಟು ಮಾಡುತ್ತಿರುತ್ತಾರೆ. ನನ್ನ ವ್ರತಾನುಷ್ಠಾನವು ಪ್ರಾರಂಭವಾಗಿ ಅದು ಮುಗಿಯುವುದರೊಳಗಾಗಿ ಮಹಾಪರಾಕ್ರಮಿಗಳಾದ ಯುದ್ಧ ಪ್ರಕ್ರಿಯೆಯಲ್ಲಿ ಸುಶಿಕ್ಷಿತರಾದ ಸುಬಾಹು ಮಾರೀಚರೆಂಬ ಇಬ್ಬರು ರಾಕ್ಷಸರು ರಕ್ತ ಮಾಂಸಗಳನ್ನು ಸುರಿದು ಯಜ್ಞ ವೇದಿಕೆಯನ್ನು ಅಪವಿತ್ರಗೊಳಿಸಿ ಬಿಡುತ್ತಾರೆ. ಅದರಿಂದ ನನ್ನ ನಿಯಮ ನಿಶ್ಚಯಗಳೆಲ್ಲವೂ ರಾಕ್ಷಸರಿಂದ ವಿನಷ್ಟವಾಗಿ ನನ್ನ ಪ್ರಯತ್ನಗಳೆಲ್ಲವೂ ಶ್ರಮದಲ್ಲಿಯೇ ಪರ್ಯವಸಾನವನ್ನು ಹೊಂದಲು ನಿರುತ್ಸಾಹನಾದ ನಾನು ನನ್ನ ಆಶ್ರಮ ಪ್ರದೇಶದಿಂದ ಇಲ್ಲಿಗೆ ಬಂದಿರುವೆನು. ನ ಚ ಮೇ ಕ್ರೋಧಮತ್ಸೃಷ್ಟುಂ ಬುದ್ಧಿರ್ಭವತಿ ಪಾರ್ಥಿವ ತಥಾಭೂತ ಹಿಸಾಚರ್ಯ ನ ಶಾಪಸ್ತತ್ರ ಮುಚ್ಯತೆ. ಮಹಾರಾಜ, ಆ ರಾಕ್ಷಸರನ್ನು ಶಪಿಸಕೂಡದೇಕೆ ಎಂದು ನೀನು ಕೇಳಬಹುದು. ನನಗೆ ಅವರ ಮೇಲೆ ಕೋಪಿಸಿಕೊಳ್ಳುವ ಬುದ್ಧಿಯೇ ಉಂಟಾಗುವುದಿಲ್ಲ. ಏಕೆಂದರೆ ನಾನು ಕೈಗೊಂಡಿರುವ ವ್ರತಾನುಷ್ಠಾನದ ಸಮಯದಲ್ಲಿ ಕೋಪ ಮಾಡಿಕೊಳ್ಳುವುದಾಗಲಿ ಶಾಪ ಕೊಡುವುದಾಗಲಿ ಯೋಗ್ಯವಲ್ಲ. ಹಾಗೆ ಮಾಡಿದರೆ ವ್ರತ ಭಂಗವಾಗುತ್ತದೆ. ಸ್ವಪುತ್ರಂ ರಾಜಶಾರ್ದೂಲಂ ರಾಮಂ ಸತ್ಯ ಪರಾಕ್ರಮಂ ಕಾಕಪಕ್ಷಧರಂ ಶೂರಂ ಜ್ಯೇಷ್ಠಂ ಮೇ ದಾತುಮರ್ಹಸಿ. ಶಕ್ತೋ ಹ್ಯೇಷ ಮಯಾ ಗುಪ್ತೋ ದಿವ್ಯೇನ ಸ್ವೇನ ತೇಜಸ ರಾಕ್ಷಸಾಯೇ ವಿಕರ್ತಾರಸ್ತೇಷಾಮಪಿ ವಿನಾಶನೆ. ಮಹಾರಾಜ, ಸತ್ಯಪರಾಕ್ರಮಿಯಾದ ಕಾಕಪಕ್ಷಧರನಾದ, ಇಲ್ಲಿ ಕಾಕಪಕ್ಷಧರ ಎಂದರೆ 2 ಕಪೋಲಗಳ ಸಮೀಪದಲ್ಲಿ ಕೂದಲುಗಳುಳ್ಳವನು. ಅಂದರೆ ಇಲ್ಲಿ ರಾಮನಿನ್ನು ಕಿರಿಪ್ರಾಯದವನಾದ್ದರಿಂದ ಇನ್ನು ಗಡ್ಡವೂ ಕೂಡ ಬೆಳೆದಿರುವುದಿಲ್ಲ. ಕಪೋಲಗಳೆಂದರೆ ಮೇಲೆ ಕಿವಿಯ ಮುಂಭಾಗದಲ್ಲಿ ಅಲ್ಲಿ ಮಾತ್ರ ಸ್ವಲ್ಪ ಕೂದಲುಗಳಿರುತ್ತವೆ. ಇದಕ್ಕೆ ಕಾಕಪಕ್ಷವೆಂದು ಹೆಸರು. ಸತ್ಯಪರಾಕ್ರಮಿಯಾದ ಕಾಕಪಕ್ಷಧರನಾದ ಮಹಾಶೂರನಾದ ನಿನ್ನ ಜ್ಯೇಷ್ಠ ಪುತ್ರನಾದ ರಾಮನನ್ನು ನನ್ನ ಸಹಾಯಕ್ಕೆ ಕಳುಹಿಸಿಕೊಡುವುದು ಸಾಧುವಾಗಿದೆ. ದಿವ್ಯವಾದ ತೇಜಸ್ಸಿನಿಂದ ಕೂಡಿರುವ ರಾಮನು ನನ್ನಿಂದಲೂ ರಕ್ಷಿಸಲ್ಪಟ್ಟವನಾಗಿ ಯಾರು ನನ್ನ ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡಲು ಬರುವರೋ ಆ ರಾಕ್ಷಸರೆಲ್ಲರನ್ನು ಸಂಪೂರ್ಣವಾಗಿ ವಿನಾಶ ಮಾಡಲು ಸಮರ್ಥನಾಗಿದ್ದಾನೆ. ಶ್ರೇಯಶ್ಚಾಸ್ಮೈ ಪ್ರದಸ್ಯಾಮಿ ಬಹುರೂಪಂ ನ ಸಂಶಯ ತ್ರಯಾಣಾಮಪಿ ಲೋಕಾನಾಂ ಯೇನ ಖ್ಯಾತಿಂ ಗಮಿಷ್ಯತಿ ನ ಚ ತೌ ರಾಮಮಾಸಾದ್ಯ ಶಕ್ತೌ ಸ್ಥಾತುಂ ಕಥಂಚನ ನ ಚ ತೌ ರಾಘವಾದನ್ಯೋ ಹಂತು ಮುತ್ಸಹತೆ ಪುಮಾನ್. ವೀರ್ಯೋತ್ಸಿಕ್ತೌ ಹಿತೌ ಪಾಪೌ ಕಾಲಪಾಶವಶಂ ಗತೌ ರಾಮಸ್ಯ ರಾಜಶಾರ್ದೂಲ ನ ಪರ್ಯಾಪ್ತೌ ಮಹಾತ್ಮನಃ. ನ ಚ ಪುತ್ರ ಕೃತಂ ಸ್ನೇಹಂ ಕರ್ತುಮರ್ಹಸಿ ಪಾರ್ಥಿವ ಅಹಂತೆ ಪ್ರತಿಜಾನಾಮಿ ಹತೌ ತೌ ವಿದ್ಧಿ ರಾಕ್ಷಸೌ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ವಸಿಷ್ಠೋಪಿ ಮಹಾತೇಜ ಯೇ ಚೇ ಮೇ ತಪಸಿ ಸ್ಥಿತಾಃ. ಯದಿ ತೇ ಧರ್ಮಲಾಭಂಚ ಯಶಶ್ಚ ಪರಮಂ ಭುವಿ ಸ್ಥಿರಮಿಚ್ಛಸಿ ರಾಜೇಂದ್ರ ರಾಮಂ ಮೇ ಧಾತುಮರ್ಹಸಿ. ಮಹಾರಾಜ, ವಿಶ್ವಾಮಿತ್ರರು ಹೇಳುತ್ತಿರುವರು, ರಾಮಚಂದ್ರನಿಗೆ ಬಹುವಿಧವಾದ ಶ್ರೇಯಸ್ಸು ಅಥವಾ ಕೀರ್ತಿಯು ಲಭಿಸುವಂತೆ ಮಾಡುತ್ತೇನೆ. ಏಕೆಂದರೆ ವಿಶ್ವಾಮಿತ್ರರಿಗೆ ಮೊದಲೇ ಗೊತ್ತಿತ್ತು, ಯಾವ ತಂದೆ ತಾಯಿಗಳು ತಾನೇ ತಮ್ಮ ಮಕ್ಕಳು ಬುದ್ಧಿವಂತರು ಪರಾಕ್ರಮಿಗಳು ಆಗಿದ್ದಾರೆ, ಅವರನ್ನು ಯಾವ ಕಾರ್ಯಕ್ಕೆ ಬೇಕಾದರೂ ಕಳುಹಿಸುತ್ತೇನೆ ಎಂದು ಸಂತೋಷವಾಗಿ ಕಳುಹಿಸಿಬಿಡುತ್ತಾರೆ. ಮಕ್ಕಳು ಎಷ್ಟೇ ದೊಡ್ಡವರಾಗಲಿ ತಂದೆ ತಾಯಿಗಳಿಗೆ ಅವರು ಮಕ್ಕಳೇ, ಅವರಿನ್ನೂ ಹಸುಗೂಸುಗಳೇ.
ರಾಕ್ಷಸರನ್ನು ಎದುರಿಸುವುದು ಸಾಧ್ಯವೇ? ಅಂತಹ ಯುದ್ಧ ನೀತಿಗಳಾಗಲಿ ಕುಟಿಲತೆಯಾಗಲಿ ರಾಮನಿಗೇನು ಗೊತ್ತು? ಕೇವಲ ದಶರಥನಷ್ಟೇ ಈ ತಪ್ಪು ಮಾಡುವುದಲ್ಲ, ನಮ್ಮ ಜೀವನದಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಒಂದು ಯೋಗ್ಯ ಅವಕಾಶಗಳು ದೊರೆತಾಗ ಅವರನ್ನು ಹೊರಗೆ ಕಳುಹಿಸಬೇಕೆಂದರೆ ಬೇರೊಂದು ಪ್ರದೇಶದಲ್ಲಿ, ಬೇರೊಂದು ದೇಶದಲ್ಲಿ ಅವರು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕೆಂದರೆ ನಮ್ಮ ಕರುಳೇ ಕಿತ್ತು ಬರುವಂತಾಗುತ್ತದೆ. ಆ ಕಾರಣದಿಂದಾಗಿ ಅದೆಷ್ಟೋ ತಂದೆ ತಾಯಿಗಳು ಮಕ್ಕಳನ್ನು ತಮ್ಮ ಬಳಿಯೇ ಕಟ್ಟು ಹಾಕಿಕೊಂಡು ಅವರ ಜೀವನವನ್ನು ಸುಂದರವಾಗಿಸುವ ನೆಪದಲ್ಲಿ ಕುರೂಪವಾಗಿಸುವುದಿಲ್ಲವೇ? ಒಮ್ಮೆ ಗಮನಿಸೋಣ. ಮಕ್ಕಳೆಂದು ಹುಟ್ಟಿದವರು ಕೇವಲ ನಮ್ಮ ಆಸ್ತಿಯೇ? ಮಕ್ಕಳು ಭಗವಂತನಿಂದ ಬಂದ ವರಪ್ರಸಾದವಲ್ಲವೇ? ಅವರು ಸ್ವತಂತ್ರವಾದ ಆತ್ಮಗಳಲ್ಲವೇ? ಅವರಿಗೆ ಬೇಕಾದಂತೆ ಬಂದು ಮುಂದೆ ಅವರ ಜೀವನ ಮುಗಿಯುವ ತನಕವೂ ನಾವಿರುವುದು ಏನಾದರೂ ಸಾಧ್ಯವೇ? ಇಲ್ಲಿ ಶ್ರೀರಾಮನು ಕಾಡಿಗೆ ಹೊರಡುತ್ತಿದ್ದಂತೆಯೇ ದಶರಥನೂ ಕೂಡ ಸ್ವರ್ಗವಾಸಿಯಾಗಿ ಬಿಟ್ಟ. ಮುಂದೆ ರಾವಣನ ಸಂಹಾರವನ್ನು ನೋಡಲು ತಂದೆ ತಾಯಿಗಳಾದರೂ ಎಲ್ಲಿದ್ದರು? ಅದನ್ನು ಅರಿತೇ ವಿಶ್ವಾಮಿತ್ರರು ಹೇಳುತ್ತಿದ್ದಾರೆ, ನೆನಪಿರಲಿ, ಕೇವಲ ಗುರುಗಳಿಗೆ ಮಾತ್ರ ಶಿಷ್ಯನ ಯೋಗ್ಯತೆ ಏನೆಂಬುದು ತಿಳಿದಿರುತ್ತದೆ. ತಂದೆ ತಾಯಿಗಳ ಪಾಲಿಗೆ ಆತ ಕೇವಲ ಮಮತೆಯ ಕೂಸು ಮಾತ್ರ. ಮಹಾರಾಜ ವಿಶ್ವಾಮಿತ್ರರು ಹೇಳುತ್ತಿದ್ದಾರೆ, ರಾಮಚಂದ್ರನಿಗೆ ಬಹುವಿಧವಾದ ಶ್ರೇಯಸ್ಸು ಅಥವಾ ಕೀರ್ತಿಯು ಲಭಿಸುವಂತೆ ಮಾಡುತ್ತೇನೆ. ಇವನ ಈ ಶ್ರೇಯಸ್ಸು 3 ಲೋಕಗಳಲ್ಲಿಯೂ ಖ್ಯಾತಿ ಹೊಂದುತ್ತದೆ. ರಾಕ್ಷಸರಾದ ಆ ಇಬ್ಬರು ಸುಬಾಹು ಮಾರೀಚರು ರಾಮನ ಎದುರಾಗಿ ನಿಂತು ಯುದ್ಧ ಮಾಡಲು ಖಂಡಿತವಾಗಿಯೂ ಸಮರ್ಥರಲ್ಲ. ರಾಮನ ಹೊರತಾಗಿ ಬೇರಾರಿಗೂ ಅವರನ್ನು ಕೊಲ್ಲುವ ಸಾಮರ್ಥ್ಯವಿಲ್ಲ. ವೀರ್ಯದಿಂದ ಮದಿಸಿದ ಆ ರಾಕ್ಷಸರು ಅನೇಕ ಪಾಪ ಕಾರ್ಯಗಳನ್ನು ಮಾಡಿ ಮಹಾಪಾಪಿಷ್ಠರಾಗಿದ್ದಾರೆ. ಈ ಕಾರಣದಿಂದಲೇ ಯಮಪಾಶ ವಶರಾಗಿರುವ ಅವರು ಶ್ರೀರಾಮನಿಗೆ ಎದುರಾಗಿ ನಿಂತು ಯುದ್ಧ ಮಾಡಿ ಜಯಗಳಿಸಲು ಸಮರ್ಥರಾಗುವುದಿಲ್ಲ. ರಾಮನನ್ನು ನನಗೆ ಒಪ್ಪಿಸುವುದರಲ್ಲಿ ನಿನಗಿರುವ ಪ್ರತಿಬಂಧಕವೆಂದರೆ ಅವನಲ್ಲಿ ನಿನಗಿರುವ ವಿಶೇಷ ವಾತ್ಸಲ್ಯ, ಪುತ್ರ ಸ್ನೇಹ. ಈ ಕಾರಣದಿಂದಲೇ ನಿನಗೆ ರಾಮನ ಪರಾಕ್ರಮದ ವಿಷಯದಲ್ಲಿ ಸಂಶಯ ಹುಟ್ಟಿ ಇಬ್ಬರು ರಾಕ್ಷಸರನ್ನು ಬಾಲಕನಾದ ಇವನು ಕೊಲ್ಲಬಲ್ಲನೆ ಎಂಬ ಭ್ರಾಂತಿಯು ಉಂಟಾಗಬಹುದು. ಆದರೆ ಇವನನ್ನು ಕಳುಹಿಸುವುದರಲ್ಲಿ ನಿನ್ನ ಆ ಪುತ್ರ ಸ್ನೇಹವು ಅಡ್ಡಿಪಡಿಸದಿರಲಿ. ಆ ಇಬ್ಬರು ರಾಕ್ಷಸರು ಈಗಾಗಲೇ ಈ ರಾಮನಿಂದ ಕೊಲ್ಲಲ್ಪಟ್ಟಿದ್ದಾರೆಂದೇ ಭಾವಿಸು. ದಶರಥ, ಈ ಮಾತುಗಳನ್ನು ನಾನು ನಿನ್ನ ಮುಂದೆ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ. ಸತ್ಯವಾದ ಪರಾಕ್ರಮವುಳ್ಳ ಮಹಾತ್ಮನಾದ ರಾಮನು ಯಾರೆಂಬುದನ್ನು ನಾನು ತಿಳಿದಿರುವೆನು. ಮಹಾ ತೇಜಸ್ವಿಗಳಾದ ವಸಿಷ್ಠರಿಗೂ ಕೂಡ ರಾಮನು ಯಾರೆಂಬ ವಿಷಯವು ತಿಳಿದಿರುವುದು. ಇಲ್ಲಿ ಉಪಸ್ಥಿತರಾಗಿರುವ ತಪೋನಿಷ್ಠರಾದ ವಾಮದೇವಾದಿ ಮಹರ್ಷಿಗಳು ರಾಮನ ನಿಜಸ್ವರೂಪವನ್ನು ತಿಳಿದಿರುವರು. ನಿನಗೆ ಧರ್ಮ ಲಾಭವು ಸ್ಥಿರವಾಗಿ ಅಭಿವೃದ್ಧಿ ಹೊಂದುತ್ತಿರಬೇಕೆಂಬ ಆಶಯವಿರುವುದಾದರೆ, ಅಂದರೆ ಧರ್ಮದ ಉನ್ನತಿಯಾಗುತ್ತಿರಬೇಕೆಂಬ ಆಶಯವಿರುವುದಾದರೆ, ಪ್ರಪಂಚದಲ್ಲಿ ಅತ್ಯುತ್ಕೃಷ್ಟವಾದ ಯಶಸ್ಸನ್ನು ಪಡೆಯಬೇಕೆಂಬ ಅಭಿಪ್ರಾಯವಿದ್ದರೆ ರಾಮನನ್ನು ಕಳುಹಿಸಿಕೊಡುವುದು ಯೋಗ್ಯವಾಗಿದೆ. ಯದಿ ಹ್ಯನುಜ್ಞಾಂ ಕಾಕುಸ್ತ ದದತೆ ತವ ಮಂತ್ರಿಣಃ ವಸಿಷ್ಠ ಪ್ರಮುಖ ಸರ್ವೇ ತಥೋ ರಾಮಂ ವಿಸರ್ಜಯ. ಕೇವಲ ನನ್ನ ಮಾತಿನ ಮೇಲೆ, ಅಂದರೆ ವಿಶ್ವಾಮಿತ್ರರ ಮಾತಿನ ಮೇಲಷ್ಟೇ ಅಲ್ಲ, ಕಕುಸ್ತ ಕುಲಾವತಂಸನೆ ದಶರಥನನ್ನು ಉದ್ದೇಶಿಸಿ ವಿಶ್ವಾಮಿತ್ರರು ಹೇಳುತ್ತಿರುವರು, ನಿನ್ನ ಮಂತ್ರಿಗಳನ್ನು ಮತ್ತು ವಸಿಷ್ಠಾದಿ ಪುರೋಹಿತರನ್ನು ಏಕಾಂತದಲ್ಲಿ ಕರೆದು ರಾಮನನ್ನು ಕಳುಹಿಸುವ ವಿಷಯವಾಗಿ ಸಮಾಲೋಚಿಸು. ಅವರೆಲ್ಲರೂ ರಾಮನನ್ನು ನನ್ನೊಡನೆ ಕಳುಹಿಸಲು ಒಪ್ಪಿದಲ್ಲಿ ಕಳುಹಿಸಿಕೊಡು. ಅಭಿಪ್ರೇತಮಸಂಸಕ್ತ ಆತ್ಮಜಂ ದಾತುಮರ್ಹಸಿ ದಶರಾತ್ರಂ ಹಿ ಯಜ್ಞಸ್ಯ ರಾಮಂ ರಾಜೀವಲೋಚನಂ. ರಾಮನು ನನಗೆ ಬೇಕಾಗಿರುತ್ತಾನೆ. ಅವನೇನೂ ನಿಮ್ಮನ್ನು ಕ್ಷಣಕಾಲವೂ ಬಿಟ್ಟಿರಲಾರದೆ ನಿಮ್ಮೊಡನೆ ಅಂಟಿಕೊಂಡಿಲ್ಲ. ಬಹಳಷ್ಟು ಸಲ ಗಮನಿಸಿ, ನಮ್ಮ ಮಕ್ಕಳು ಹೊರಗೆ ಹೋಗಲು, ಹೊರಗಿನ ಪ್ರಪಂಚವನ್ನು ಕಂಡುಹಿಡಿಯಲು, ಹೊರಗಿನ ಪ್ರಪಂಚವನ್ನು ಅನ್ವೇಷಣೆ ಮಾಡಲು ಉತ್ಸುಕರಾಗಿರುತ್ತಾರೆ. ಆದರೆ ಮಕ್ಕಳ ಮೇಲಿನ ಮಮತೆಯಿಂದ ನಾವೇ ಅವರನ್ನು ಹೊರಗೆ ಹೋಗಲಾರದಂತೆ ಕಟ್ಟಿ ಹಾಕಿಕೊಂಡು ಬಿಡುತ್ತೇವೆ. ಇಲ್ಲಿ ವಿಶ್ವಾಮಿತ್ರರು ಅದನ್ನೇ ಹೇಳುತ್ತಿರುವರು. ಮೇಲಾಗಿ ನಾನು ಮಾಡಬೇಕಾಗಿರುವ ಯಜ್ಞ ಕಾಲದ ಅವಧಿಯು ಕೇವಲ 10 ದಿನಗಳು ಮಾತ್ರ. ರಾಮನೇನು ಜೀವನ ಪರ್ಯಂತ ವಿಶ್ವಾಮಿತ್ರರೊಡನೆ ಇರಬೇಕಿಲ್ಲ, ಕೇವಲ 10 ದಿನಗಳು ಮಾತ್ರ. ಆದುದರಿಂದ ರಾಜೀವಲೋಚನನಾದ ರಾಮನನ್ನು ನನ್ನೊಡನೆ ಕಳುಹಿಸಿಕೊಡುವುದು ನಿನಗೆ ಯೋಗ್ಯವಾಗಿದೆ.
ನಾತ್ಯೇತಿ ಕಾಲೋ ಯಜ್ಞಸ್ಯ ಯಥಾಯಂ ಮಮ ರಾಘವ ತಥಾ ಕುರುಷ್ವ ಭದ್ರಂತೆ ಮಾಚ ಶೋಕೆ ಮನಃಕೃತಾಃ. ನಾನು ಪ್ರಾರಂಭಿಸಬೇಕಾಗಿರುವ ಯಜ್ಞದ ಮುಹೂರ್ತವು ಮೀರದ ರೀತಿಯಲ್ಲಿ ರಾಮನನ್ನು ಒಡನೆಯೇ ನನ್ನೊಡನೆ ಕಳುಹಿಸಿಕೊಡು. ಮಹಾರಾಜ, ಇದರಿಂದ ನಿನಗೆ ಮಂಗಳವಾಗುತ್ತದೆ. ಶ್ರೇಯಸ್ಸುಂಟಾಗುವ ಕಾರ್ಯ ಮಾಡಲು ವೃಥಾ ದುಃಖಿಸಬೇಡ. ಧರ್ಮಾತ್ಮರಾದ ಮಹಾತೇಜಸ್ವಿಗಳಾದ ಮಹಾಬುದ್ಧಿಶಾಲಿಗಳಾದ ವಿಶ್ವಾಮಿತ್ರರು ಧರ್ಮಾರ್ಥ ಪ್ರಾಪ್ತಿಗೆ ಮೂಲಾಧಾರವಾದ ಮಾತುಗಳನ್ನು ಹೇಳಿ ಸುಮ್ಮನಾದರು. ದಶರಥ ರಾಜನು ವಿಶ್ವಾಮಿತ್ರರ ಶುಭಕರವಾದ ಆ ಮಾತುಗಳನ್ನು ಕೇಳಿ ನಡುಗಿದನು. ಶೋಕಾವಿಷ್ಟನಾಗಿ ಭಯದಿಂದ ವಿಷಾದಿಸತೊಡಗಿದನು. ದಶರಥನು ಮಹಾತ್ಮನೆಂದು ಮಹಾಧೀರನೆಂದು ಪ್ರಸಿದ್ಧಿ ಪಡೆದಿದ್ದನು. ಆದರೂ ಮನಸ್ಸು ಹೃದಯಗಳನ್ನು ಸೀಳುವ ಮಹರ್ಷಿಯ ಮಾತುಗಳನ್ನು ನೆನೆದು ತಡೆಯಲಾರದ ದುಃಖದಿಂದ ಸಿಂಹಾಸನದಿಂದ ಕೆಳಗುರುಳಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 19ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.